ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಶ್ರೇಷ್ಠವಾದಂತಹ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಗುಡಾನ್ನ, ಪರಮಾನ್ನ ಈ ರೀತಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಈ ಪರಮಾನ್ನ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಳತೆಯಲ್ಲಿ 3/4 ಕಪ್ನಷ್ಟು ಹೆಸರುಬೇಳೆ ಹಾಗೆ 3/4 ಕಪ್ನಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಹಾಲನ್ನ ಹಾಕಿ 2 ಕಪ್ನಷ್ಟು ನೀರನ್ನ ಹಾಕೊಂಡ್ಬಿಟ್ಟು 4ರಿಂದ 5 ವಿಜಲ್ಸು ಕೂಗಿಸ್ತಾ ಇದ್ದೀನಿ. ಈ ಪಾಯಸನ ಮಹಾಲಕ್ಷ್ಮಿ ದೇವಿಗೆ ತುಂಬಾ ಪ್ರಿಯವಾಗಿದ್ದು, ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಕೊಟ್ಟಿರ್ತಾರೆ. ತುಂಬಾ ಟೇಸ್ಟಾಗಿರುತ್ತೆ. ಅದೇ ರೀತಿಯೇ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕ ಪ್ಯಾನ್ನ ತೊಗೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಕರಗಿದ ನಂತರ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಒಂದು ಪಾತ್ರೆನ ತೊಗೊಂಡು ಪಾತ್ರೆ ಬಿಸಿಗೆ ಇಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ 3ರಿಂದ 4 ವಿಷಲ್ ಕೂಗಿಸ್ಕೊಂಡಿರೋ ಈ ಹೆಸರುಬೇಳೆ ಹಾಗೆ ಅಕ್ಕಿ ಬೆಂದಿದೆಯಲ್ಲ ನೋಡ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ. ಕರಗಿರೋ ಬೆಲ್ಲಕ್ಕೆ ಈ ಬೇಯಿಸ್ಕೊಂಡಿರೋ ಹೆಸರುಬೇಳೆ ಹಾಗೆ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು 3ರಿಂದ 4 ನಿಮಿಷ ಮತ್ತೆ ಚೆನ್ನಾಗಿ ಅದರೊಳಗೆ ಬೇಯಬೇಕು. ಏಕೆಂದರೆ ಅಕ್ಕಿ ಹಾಗೆ ಹೆಸರುಬೇಳೆ ಈ ಬೆಲ್ಲ ಎಲ್ಲ ಹೀರ್ಕೋಬೇಕಲ್ಲ, ಅದಕ್ಕಾಗಿ. ನೀವು ಅಕ್ಕಿ ತೊಗೋಬೇಕಾದ್ರೆ ಸೋನಾ ಮಸೂರಿ, ರಾ ರೈಸು ಈ ರೀತಿ ತೊಗೊಳೋದ್ಕಿಂತ ಈ ರೇಷನ್ ಅಕ್ಕಿ, ಲೋಕಲ್ ಅಕ್ಕಿ, ಮನೇಲಿ ಬೆಳೆದಿರೋ ಭತ್ತದ ಅಕ್ಕಿ ಇರುತ್ತಲ್ಲ, ಪಾಲಿಶ್ ಇಲ್ಲದೆ ಇರೋ ರೈಸ್ನ ತೊಗೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಪರಮಾನ್ನ. ಇದು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಬೆಂದ ನಂತರ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಗೆ ಒಣ ಕೊಬ್ಬರಿ ತುರಿನ ಇದಕ್ಕೆ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಾರಿ ಫ್ರೈ ಮಾಡ್ಕೊಂಬಿಟ್ರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರೋ ಈ ಗುಡಾನ್ನ, ಪರಮಾನ್ನ ಹಾಗೆ ಬೆಲ್ಲದನ್ನೂ ಅಂತಾರೆ, ಇದು ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟ್ರೈ ಮಾಡಿ. ನೀವು ವರಮಹಾಲಕ್ಷ್ಮಿ ಪೂಜೆಗೆ ಈ ಬೆಲ್ಲದನ್ನನ ನೈವೇದ್ಯಕ್ಕೆ ಕೊಡಿ. ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಧನ್ಯವಾದಗಳು.